ಲಾಲಿ ದೊಡ್ಡ ಭಾರವಾದ ಮಣ್ಣಿನ ಕೊಡವನ್ನು ನೋಡಿತು. ನಂತರ ತನ್ನದೇ ಆದ ಚಿಕ್ಕ ಆದರೆ ಗಟ್ಟಿಮುಟ್ಟಾದ ದೇಹವನ್ನು ನೋಡಿತು. ಬಲದಿಂದ ಅದನ್ನು ಉರುಳಿಸಲು ಸಾಧ್ಯವಿಲ್ಲ ಎಂದು ಅದಕ್ಕೆ ತಿಳಿದಿತ್ತು. ಬದಲಾಗಿ ಅದು ಸ್ವಲ್ಪ ಹಿಂದಕ್ಕೆ ಹೋಗಿ ನಂತರ ತನ್ನ ಸಣ್ಣ ಸುರುಳಿಯಾಕಾರದ ಕೊಂಬುಗಳನ್ನು ಬಳಸಿ ಮಣ್ಣಿನ ಕೊಡದ ತಳವನ್ನು ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ತಳ್ಳಿತು. ಅದು ನಿಧಾನವಾಗಿ ಕೊಡವನ್ನು ಅತ್ತ ಇತ್ತ ಆಡಿಸುತ್ತಾ ತಳದಿಂದ ತಳ್ಳಿತು. ಕೊನೆಗೆ ಅದು ಸ್ವಲ್ಪ ವಾಲುವಂತೆ ಮಾಡಿತು. ಒಂದು ಸಣ್ಣ ನೀರಿನ ಧಾರೆ ತಂಪಾದ ಹುಲ್ಲಿನ ಮೇಲೆ ಚೆಲ್ಲಿ ಆಳವಿಲ್ಲದ ಕೊಳವನ್ನು ಸೃಷ್ಟಿಸಿತು. ಸಿರಾ ತಕ್ಷಣ ಕೆಳಗೆ ಹಾರಿ ಸಂಪೂರ್ಣವಾಗಿ ತೃಪ್ತಿಯಾಗುವವರೆಗೆ ನೀರು ಕುಡಿಯಿತು. ಲಾಲಿ, ನನ್ನ ದಯೆಯ ಸ್ನೇಹಿತೆ, ನೀನು ನನ್ನನ್ನು ಉಳಿಸಿದೆ. ಅದು ತುಂಬಾ ಬುದ್ಧಿವಂತಿಕೆ ಮತ್ತು ಉಪಕಾರದ ಕೆಲಸವಾಗಿತ್ತು. ಧನ್ಯವಾದಗಳು. ನಿಮಗೆ ಸ್ವಾಗತ ಸಿರಾ. ಇದು ನಿಜವಾಗಿಯೂ ಒಂದು ಸರಳ ಕೆಲಸವಾಗಿತ್ತು. ಇಲ್ಲ ಲಾಲಿ, ಅದು ಒಂದು ಅದ್ಭುತ ಕೆಲಸ. ನೀನು ನಿನ್ನ ಬಲವನ್ನು ಒರಟಾಗಿರಲು ಬಳಸಲಿಲ್ಲ, ಬದಲಿಗೆ ಸೌಮ್ಯವಾಗಿ ಮತ್ತು ಸಹಾಯ ಮಾಡಲು ಬಳಸಿದೆ. ಇದು ನಮ್ಮಲ್ಲಿ ಚಿಕ್ಕವರು ಕೂಡ ದೊಡ್ಡ ಕರುಣೆಯ ಕೆಲಸಗಳನ್ನು ಮಾಡಬಹುದು ಎಂಬುದನ್ನು ಸಾಬೀತುಪಡಿಸುತ್ತದೆ. ಕೊನೆಯ ಕೃತಜ್ಞತೆಯ ಕೂಗಿನೊಂದಿಗೆ ಸಿರಾ ಆಕಾಶಕ್ಕೆ ಹಾರಿಹೋಯಿತು, ಚೇತರಿಸಿಕೊಂಡು ಮತ್ತು ಚಿಕ್ಕ ಕುರಿಮರಿಯ ದಯೆಯನ್ನು ನೆನಪಿಸಿಕೊಂಡಿತು. ಲಾಲಿ ಮುಗುಳ್ನಗೆ ಬೀರಿತು. ಹುಲ್ಲುಗಾವಲಿನಲ್ಲಿ ಸಿಗುವ ಅತ್ಯಂತ ರುಚಿಕರವಾದ ಹುಲ್ಲನ್ನು ಕಂಡುಕೊಂಡಿದ್ದಕ್ಕಿಂತ ಹೆಚ್ಚು ಸಂತೋಷವಾಗಿತ್ತು. ಮತ್ತು ಹೀಗೆ ಲಾಲಿ ಮೇಯುವುದನ್ನು ಮುಂದುವರೆಸಿತು. ಇತರರಿಗೆ ಸಹಾಯ ಮಾಡುವುದು ಸಂತೋಷಕ್ಕೆ ನಿಜವಾದ ಮಾರ್ಗವಾಗಿದೆ ಎಂದು ತಿಳಿದಿತ್ತು.